ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಈವ್ನಿಂಗಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ನನ್ನ ಮಗ ಇವತ್ತು ಎಲ್ಲ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಹೇಳಬೇಕಾದ್ರೆ ಈ ಬ್ಲಾಗ್ನ ಪೂರ್ತಿ ನೋಡಿ. ನಿಮಗೇನಾದರೂ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ಬ್ಲಾಗ್ನ ಶೇರ್ ಮಾಡಿ. ಸೈಕಲ್ ಬೇಡ, ಶೂ ಹಾಕ ಬಾ. ಸೈಕಲ್ ಬೇಡ, ವಾಕ್ ಮಾಡುವಂತೆ. ಶೂ ಹಾಕ ಬಾ. ಕಮ್ ಫಾಸ್ಟ್. ಶೂ ಹಾಕೋ. Where's your shoe? Shoe tagi. Shoe. Come. Hakko. Come. ಏನು ಫ್ರೆಂಡ್ಸಿಗೆಲ್ಲ ಹಾಯ್ ಹೇಳು. ಹಾಯ್ ಫ್ರೆಂಡ್ಸ್ ಅನ್ನು. ಅಲ್ಲಿ ಸಣ್ಣದು ಆಟೋ ಇದೆಯಂತೆ ಫ್ರೆಂಡ್ಸ್. ನೋಡಿ ನನ್ನ ಮಗ ಹೇಳ್ತಿದ್ದಾನೆ. ಎಲ್ಲರಿಗೂ ಹಾಯ್ ಹೇಳು. ಹಾಯ್ ಫ್ರೆಂಡ್ಸ್ ಅನ್ನು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಂ, ಗೇಟ್ ತೆಗಿ. ಅದು ನನ್ನ ಶೂ ಎಲ್ಲ ಅಲ್ಲಿ ಬೇರೆ ಕಡೆ ಇಟ್ಟಿದ್ದೀನಿ. ನಾನು ಇವಾಗ ಕ್ರಾಕ್ಸ್ ಹಾಕ್ಕೊತೀನಿ. ಹಾಂ ಹೇಳಿ. ಹಾಂ ಚಲೋ ಕಮ್. ಸ್ಕೂಟಿ ಇದೆ. ಹಾಂ, ಅಲ್ಲೊಂದು ಮರ ಇದೆ. ಅಲ್ಲೊಂದು ಪಾರ್ಕ್ ಇದೆ. ನಮ್ಮ ಧ್ರುವ ಹಿಂಗೆ ರೆಡಿ ಆಗ್ತಿದ್ದಾನೆ ಪಾರ್ಕಿಗೆ ಹೋಗೋಕ್ಕೆ. ಮಕ್ಕಳು ಹೋಗ್ಬಾರ್ದು ಅಂತ ಧ್ರುವನೂ ಹೋಗ್ಬಾರ್ದು ಅಂತ ಹಾಕಿರೋದು. ಧ್ರುವನೂ ಹೋಗ್ಬಾರ್ದು ಅಂತ ಹಾಕಿರೋದು. ಫ್ರೆಂಡ್ಸ್ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಮರಗಳಿದ್ದಾವೆ ಅಂತ ಹೇಳ್ಬಿಟ್ಟು. ಇಲ್ಲಿಂದನೇ ಕಾಣಿಸುತ್ತೆ. ತುಂಬ ದೊಡ್ಡದು ಪಾರ್ಕ್ ಅದು. ನೋಡಿ ಮರ. ಫ್ರೆಂಡ್ಸ್, ಪಾರ್ಕ್ ಪಕ್ಕನೇ ಬೆಂಗಳೂರು ಒಂದಿದೆ. ಅಲ್ಲೆಲ್ಲ ತುಂಬ ಜನ ಬರ್ತಾರೆ. ಎಲ್ಲ ಏನೇನೋ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಹಾಗೆ ತುಂಬ ಕೆಲವೊಂದೊಂದು ಗೌರ್ಮೆಂಟ್ ಥಿಂಗ್ಸ್ಗಳನ್ನ ಮಾಡಿಸ್ಲಿಕ್ಕೆ ಅಂತ ಬರ್ತಾರೆ. ಲೈನಲ್ಲಿ ನಿಂತ್ಕೊಂಡಿರ್ತಾರೆ. ಅದ್ರ ಪಕ್ಕದಲ್ಲೇ ಪಾನಿಪುರಿ, ಮಸಾಲೆ ಪುರಿ, ಬೇಲ್ಪುರಿ ಎಲ್ಲ ಥರ ಚಾಟ್ಸ್ಗಳು, ಕಾರ್ನ್ಸು ಅದೆಲ್ಲ ಮಾರ್ತಾ ಇರ್ತಾರೆ ಅಲ್ಲೇ ಪಾರ್ಕ್ ಮುಂದ್ಗಡೆನೆ. ಫ್ರೆಂಡ್ಸ್, ಈ ಪಾರ್ಕ್ ಹೆಸರು ಜೈನ್ ಪಾರ್ಕ್ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ. ಬೆಂಗಳೂರಲ್ಲಿ ಮಸ್ಟ್ ವಿಸಿಟ್ ಮಾಡುವಂಥ ಒಂದು ಪಾರ್ಕ್ನ ನಾನು ಸಜೆಸ್ಟ್ ಮಾಡೋದಂದರೆ ಇದು ಸಹ ಒಂದಾಗಿದೆ. ಹೊರಗಡೆ ಸ್ನ್ಯಾಕ್ಸ್ ಎಲ್ಲ ಸಿಕ್ಕುತ್ತೆ. ಆ ಸ್ನ್ಯಾಕ್ಸ್ನೆಲ್ಲ ತೊಗೊಂಡ್ಬಿಟ್ಟು ಒಳಗಡೆ ಬಂದು ಈ ಥರ ಕಟ್ಟೆ ಇದ್ದಾವಲ್ಲ ಸೈಡಲ್ಲಿ, ಅಲ್ಲಿ ಕುತ್ಕೊಂಡ್ಬಿಟ್ಟು ತಿನ್ಬೋದು. ತುಂಬ ಚೆನ್ನಾಗಿದೆ ಫೆಸಿಲಿಟೀಸ್ ಎಲ್ಲ. ಫ್ರೆಂಡ್ಸ್, ವಾಯ್ಸ್ ಕೊಡಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಮನೆ ಪಕ್ಕದಲ್ಲಿ ನಾಯಿ ಇದೆ, ಅದು ತುಂಬ ಕಿರ್ಚುತ್ತೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಪಾರ್ಕ್ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಆ ಕಡೆ ಈ ಕಡೆ 2 ಸಿಂಹದ ಸ್ಟ್ಯಾಚು ಇದೆ. ಇದು ಎಷ್ಟು ಚೆನ್ನಾಗಿದೆ ಅಂದರೆ ಒಂಥರ ಚಪ್ಪರ ಥರ ಹಾಕಿದ್ದಾರೆ. ಅದು ಸೀಸನಿಂಗ್ ಟೈಮಲ್ಲಿ ಚೆನ್ನಾಗಿ ಹೂ ಬಿಡುತ್ತೆ. ಹಾಗೆ ಈ ಕಡೆ ರೈಟ್ ಸೈಡಿಗೆ ಹೋಯಿತು ಅಂತ ಅಂದರೆ ಪಕ್ಕದಲ್ಲಿ ಎಲ್ಲ ಜಿಮ್ ಆಕ್ಸಸರೀಸ್ನ ಇಟ್ಟಿದ್ದಾರೆ. ಬೇಸಿಕ್ಕಾಗಿ ಏನು ಮಾಡ್ಬೋದು, ಮಾರ್ನಿಂಗ್ ಎಕ್ಸಸೈಸಸ್ನೆಲ್ಲ ಅಂತಬಿಟ್ಟು ಆ ಥರ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ.
ಪಾರ್ಕು ನಮ್ಮನೆಯಿಂದ ಒಂದು 5 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಬಟ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಸಂಜೆ ಎಲ್ಲರೂ ವಾಕಿಂಗು, ಜಾಗಿಂಗ್, ಮಾರ್ನಿಂಗು ಎಲ್ಲ ಮಾಡ್ತಾರೆ. ಹಾಗೆ ಮಕ್ಕಳಿಗೂ ಸಹ ಮೇಲ್ಗಡೆ ಆಟಾಡಲಿಕ್ಕೆ ಎಲ್ಲ ಥಿಂಗ್ಸ್ ಇದ್ದಾವೆ. ಅಂದರೆ ಸ್ಲೈಡರು, ಜೋಕಾಲೆ, ಆಮೇಲೆ ಅದೇ ರೌಂಡಾಗಿ ತಿರುಗಿಸ್ತಾರಲ್ಲ ಆ ಥರದ್ದು ಎಲ್ಲ ಇದೆ ಫ್ರೆಂಡ್ಸ್. ಈ ಪಾರ್ಕು ತುಂಬ ಚೆನ್ನಾಗಿದೆ. ಈವನ್ ಏಜ್ ಆದವರಿಗೂ ಸಹ ಕುತ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಾತಾಡೋಕ್ಕೂ ಸಹ ತುಂಬ ಚೆನ್ನಾಗಿದೆ. ಅಷ್ಟು ಡಿಸ್ಟರ್ಬೆನ್ಸ್ ಇಲ್ಲ. ಅಲ್ಲೊಂದು ಪಾಪು ಇತ್ತು. ಅದು ಹೇಗೆ ಅಂತಂದರೆ ನನ್ನ ಮಗನ ಹತ್ರನೇ ಬರ್ತಾಯಿತ್ತು. ಅವ್ನ ಹಿಂದ್ಗಡೆನೇ ಬರ್ತಾಯಿತ್ತು. ನಾನು ಕರೆದ್ರೆ ನನ್ನ ಜೊತೆ ಬರ್ತಿರ್ಲಿಲ್ಲ. ಅವನ ಜೊತೆ ಮಾತ್ರ ಫುಲ್ ಓಡಿ ಓಡ್ಕೊಂಡು ಬರ್ತಾಯಿತ್ತು. ನೋಡಿ ಹೇಗೆ ಓಡ್ಕೊಂಡು ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು, ಕ್ಯೂಟಾಗಿತ್ತು. ಇದನ್ನು ನೋಡಿಬಿಟ್ಟು ನನ್ನ ಮಗ ಸಣ್ಣಕ್ಕಿದ್ದಾಗಿದ್ದು ನೆನಪಾಯಿತು ನನಗೆ. ಮಕ್ಕಳು ಎಷ್ಟು ದೊಡ್ಡವ್ರು ಅನಿಸಿದ್ರು ಅದು ನಮಗೆ ಅವ್ರು ದೊಡ್ಡವರಾಗಿದ್ದಾರೆ ಅಂತ ಅನಿಸೋದೇ ಇಲ್ಲ ಅಲ್ವಾ. ಫ್ರೆಂಡ್ಸ್, ಪಾರ್ಕನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೂ ಸಹ ನೋಡಿ ಒಂದು ಕಸ ಆಗಿರ್ಬೋದು, ಒಂದು ಕಡೆ ಗಲೀಜಾಗಿರ್ಬೋದು ಕಾಣಿಸೋದೇ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಗ್ರೀನಾಗಿದೆ ಫುಲ್ ಪಾರ್ಕು. ಎಲ್ಲೂ ಸಹ ಒಂದು ಸತ್ತಿದ ಗಿಡ ಅಂದರೆ ಒಣಗೋಗಿರೋ ಗಿಡ ಕಾಣಿಸೋದೇ ಇಲ್ಲ. ಎಲ್ಲ ಕಡೆನೂ ಡಸ್ಟ್ಬಿನ್ಸ್ ಇಟ್ಟಿದ್ದಾರೆ, ಕಸ ಎಲ್ಲ ಅದಕ್ಕೆ ಹಾಕೋಕ್ಕೆ. ಹಾಗೆ ಇದು ನೋಡಿ ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ. ಸುತ್ತಲೂ ಸಹ ಕೂರಕ್ಕೆ ಸಿಟ್ಟಿಂಗ್ ಪ್ಲೇಸ್ನ ಮಾಡಿದ್ದಾರೆ. ಅಲ್ಲಿ ಕುತ್ಕೊಂಡ್ಬಿಟ್ಟು ಎಷ್ಟೊತ್ತು ಬೇಕಾದರೂ ಮಾತಾಡ್ಬೋದು. ನೋಡಿ ಏಜ್ ಆದವರು ಎಲ್ಲ ಸಹ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರು. ನಾನು ಒಬ್ಬನು ಬಂದಾಗ ಈ ಪ್ಲೇಸಲ್ಲಿ ಬಂದು ತುಂಬ ಹೊತ್ತು ಕುತ್ಕೊತೀವಿ. ಒಂಥರ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಅಂತೂ ಬೆಳಗ್ಗೆ ಹಕ್ಕಿಗಳು ಕೂಗೋದು ಹೇಗೆ ಕೇಳಿಸುತ್ತೆ ಅಂದರೆ, ನಮ್ಮನೆ ಹಿಂದೆನೇ ಇರೋದು ಈ ಪಾರ್ಕು. ಫುಲ್ಲು ಕೋಗಿಲೆ ಕೂಗೋದು. ಯಾಕಂದರೆ ತುಂಬ ದೊಡ್ಡ ದೊಡ್ಡ ಮರಗಳಿದ್ದಾವೆ, ಫುಲ್ ಗ್ರೀನಾಗಿದೆ. ಆದ್ದರಿಂದ ಇಲ್ಲಿ ತುಂಬ ಹಕ್ಕಿಗಳು ಬರ್ತವೆ ಬೆಳಗ್ಗೆ. ಎಲ್ಲ ಹಕ್ಕಿಗಳು ಕೂಗೋದು ನಮ್ಮನೆವರೆಗೂ ಕೇಳಿಸುತ್ತೆ. ನಿಜವಾಗ್ಲೂ ಫ್ರೆಂಡ್ಸ್, ನಾನು ಈ ಥರ ಪಾರ್ಕಿಗೆ ಬಂದೇ ಇಲ್ಲ. ಇಲ್ಲಿ ಫೋಟೋಶೂಟು ಅಂದರೆ ಮೆಟರ್ನಿಟಿ ಫೋಟೋಶೂಟು, ಬರ್ತ್ಡೇ ಫೋಟೋಶೂಟು, ಪ್ರೀ ವೆಡ್ಡಿಂಗ್ ಶೂಟು, ಆ ಥರ ಶೂಟ್ಸ್ಗಳೆಲ್ಲ ಇಲ್ಲಿ ಮಾಡ್ತಾರೆ. ಅಷ್ಟು ಚೆನ್ನಾಗಿದೆ ಈ ಪ್ಲೇಸು. ನೋಡಿ, ಏನು ಇಲ್ಲಿ ನೀರು ಬೀಳುತ್ತೆ ಈ ಪ್ಲೇಸಲ್ಲಿ. ಯಾವಾಗಲೂ ಹಾಕಲ್ಲ, ಯಾವಾಗಲಾದರೂ ಒಂದೊಂದು ಟೈಮ್ ಹಾಕ್ತಾರೆ. ಆವಾಗ ತುಂಬ ಚೆನ್ನಾಗಿರುತ್ತೆ. ಒಂದು ಟೈಮ್ ಹಾಕಿದಾಗ ನಾನು ನಿಮಗೆ ವೀಡಿಯೋ ಮಾಡಿ ಕಳಿಸ್ತೀನಿ. ಫ್ರೆಂಡ್ಸ್, ನನ್ನ ಮಗ ನನ್ನ ಜೊತೆನೇ ಕೂತ್ಕೊಂಡಿದ್ದಾನೆ ನಾನು ವಾಯ್ಸ್ ರೆಕಾರ್ಡ್ ಕೊಡಬೇಕಾದ್ರೆ. ಅದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಚಿಕ್ಕ ಮಗುನ ಇಟ್ಕೊಂಡು ವ್ಲಾಗ್ ಮಾಡೋದು ತುಂಬ ಕಷ್ಟ. ಅದಕ್ಕೆ ಪ್ಲೀಸ್ ಈ ವ್ಲಾಗ್ನ ಫುಲ್ ನೋಡಿ, ಲಾಸ್ಟ್ವರೆಗೂ ನೋಡಿ. ನಿಮ್ಗೇನು ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಅಮ್ಮನವರ ದೇವಸ್ಥಾನ ಇದೆ. ಈ ಪಾರ್ಕ್ ಒಳಗಡೆಯಿಂದನೇ ಹೋಗ್ಬೋದು ಆ ದೇವಸ್ಥಾನಕ್ಕೆ. ಎಂಟ್ರೆನ್ಸ್ ಸಹ ಇದೆ, ಇಲ್ಲಿಂದನೂ ಇದೆ, ಹಾಗೆ ಹೊರಗಡೆಯಿಂದನೂ ಸಹ ಎಂಟ್ರೆನ್ಸ್ ಇದೆ. ಹಾಗೆ ಇಲ್ಲಿ 3 ಮಂಕಿಗಳಿದ್ದಾವೆ. ಗೊತ್ತಲ್ವಾ, ಕೆಟ್ಟದ್ದನ್ನು ಕೇಳಬಾರದು, ಕೆಟ್ಟದ್ದನ್ನು ಮಾತನಾಡಬಾರದು, ಕೆಟ್ಟದ್ದನ್ನು ಏನದು ನೋಡಬಾರದು, ಕೆಟ್ಟದ್ದನ್ನು ಕೇಳಬಾರದು, ಕೆಟ್ಟದ್ದನ್ನು ಮಾತನಾಡಬಾರದು, ಕೆಟ್ಟದ್ದನ್ನು ಕೇಳಬಾರದು ಆ ಥರ. ಆಮೇಲೆ ಇದು ಬೈನೆ ಗಿಡ ಅಂತೇಳ್ಬಿಟ್ಟು ನಮ್ಮೂರ ಸೈಡೆಲ್ಲ ಇದು ತುಂಬ ಫೇಮಸ್ಸು. ಕೆಲವೊಬ್ಬೊಬ್ಬರು ಅದರಲ್ಲಿ ಆ ಕಡೆ ಸೈಡೆಲ್ಲ ನಿಮಗೆ ಗೊತ್ತಿರ್ಬೋದು, ಶೇಂದಿ ಎಲ್ಲ ಮಾಡ್ಕೊಂಡು ಕುಡಿತಾರೆ. ಅದು ಮಾರ್ನಿಂಗ್ ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಹೆಲ್ತ್ಗೆ ಕೂಡ. ಆದರೆ ಇವಾಗೆಲ್ಲ ಅದೆಲ್ಲ ಹೋಗ್ಬಿಟ್ಟಿದೆ. ನಾವು ಚಿಕ್ಕಲ್ಲಿರಬೇಕಾದ್ರೆ ಎಲ್ಲ ನಮ್ಮ ಮನೆ ಕೆಲ್ಸಕ್ಕೆ ಬರೋರೆಲ್ಲ ತಂದು ಕೊಡೋರು. ಅಂದರೆ ಫುಲ್ ತೆಗ್ದು ಇಳಿಸಿದ ತಕ್ಷಣವೇ, ಮರದಿಂದ ತೆಗ್ದು ಇಳಿಸಿದ ತಕ್ಷಣ ತಂದು ಕೊಡೋರು. ನಾನು 1-2-3 ಸಲ ಟ್ರೈ ಮಾಡಿದ್ದೀನಿ.
ಫುಲ್ ಲೆಮನ್ ಸೋಡಾ ಆ ಥರನೇ ಇರುತ್ತೆ. ಹಾಗೆ ಇದು ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ಸ್ನೆಲ್ಲ ಮಾಡಿ ಆ ಲೈಟಿಂಗ್ಸಿಗೆಲ್ಲ ಮಾಡಿದ್ದಾರೆ ನೋಡಿ, ತುಂಬ ಖುಷಿಯಾಗುತ್ತೆ. ಎಲ್ಲ ಕಡೆನೂ ಸಣ್ಣ ಸಣ್ಣ ಹಟ್ ಮಾಡಿದ್ದಾರೆ ಕುತ್ಕೊಂಡು ಮಾತಾಡಲಿಕ್ಕೆ. ಬಟ್ ಒಂದು ಬೇಜಾರಾಗುತ್ತೆ, ಏನಂತಂದರೆ ಈ ಪಾರ್ಕಲ್ಲಿ ಹಟ್ಟು ಯಾರಿಗೆ ಯೂಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಅಲ್ಲಲ್ಲಿ ಆ ಲವರ್ಸ್ಗಳು ಬಂದು ಕುತ್ಕೊತಾರೆ, ಅವ್ರದ್ದೇ ಒಂದು ಪ್ರಪಂಚ ಆಗಿರುತ್ತೆ. ಪಕ್ಕದಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತ ನೋಡೋದಿಲ್ಲ, ಹೆಂಗೆಂಗೋ ಇರ್ತಾರೆ. ಲವ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಲವ್ ಮಾಡಬೇಕಾದ್ರೆ ಹೇಗಿರಬೇಕು ಪಬ್ಲಿಕಲ್ಲಿ ಅನ್ನೋದನ್ನ ಅವ್ರು ತಿಳ್ಕೊಬೇಕು. ಹಾಗೆ ಇಲ್ಲಿ ನೋಡಿ ಎಷ್ಟು ದೊಡ್ಡದೊಂದು ಬುದ್ಧಂದು ಸ್ಟ್ಯಾಚು ಇದೆ, ಫುಲ್ಲು ಬಾಯಿ ಕಳ್ಕೊಂಡಿದೆ, ಅದ್ರ ಬಗ್ಗೆ ಹೇಳ್ತೀನಿ. ಮತ್ತು ಇಲ್ಲೂ ಸಹ ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ಒಂದು ಕೂರಕ್ಕೆ ಪ್ಲೇಸ್ ಮಾಡಿದ್ದಾರೆ, ಮಂಟಪ ಥರ ಇದೆ, ಫುಲ್ಲು ಗ್ರೀನಾಗಿದೆ ಫ್ರೆಂಡ್ಸ್. ಪಾರ್ಕು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಹಾಗೆ ಈ ಪಾರ್ಕು 7:30ಗೆ ಕ್ಲೋಸ್ ಆಗಿಬಿಡುತ್ತೆ. ಫ್ರೆಂಡ್ಸ್, ಇದು ಬುದ್ಧಂದು ಸ್ಟ್ಯಾಚು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಎತ್ತರ ಇದೆ. ನಾನು ಇವತ್ತೇ ಫಸ್ಟು ಇದ್ರ ಒಳಗಡೆ ಹೋಗಿದ್ದು. ಇಷ್ಟು ದಿನ ಅದನ್ನು ಲಾಕ್ ಮಾಡಿಡ್ತಾಯಿದ್ರು, ಇವತ್ತು ಓಪನ್ ಮಾಡಿದ್ದಾರೆ. ಒಳಗಡೆ ಹೋಗಿ ನೋಡಿದ್ರೆ ಕವಿಗಳು ಕೆತ್ತನೆ ಇರುತ್ತಲ್ಲ, ಆ ಥರ ಕೆತ್ತನೆಗಳು ಏನು ಸಖತ್ತಾಗಿ ಮಾಡಿದ್ದಾರೆ ಅಂತ ಅಂದರೆ, ಇದು ಆರ್ಕಿಟೆಕ್ಟ್ ಬಿಡಿ, ಅದು ತುಂಬ ಚೆನ್ನಾಗಿದೆ. ಬಟ್ ಒಳಗಡೆ ಈ ಪ್ರೇಮಿಗಳವ್ರದ್ದು ಆರ್ಕಿಟೆಕ್ಟ್ ಇದೆಯಲ್ಲ, ಸಖತ್ತಾಗಿದೆ. ಒಂದ್ಸಲ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ವಿಡಿಯೋ ಮಾಡಿದ್ದೀನಿ ನೋಡಿ. ಏನೋ ಒಂದು ಚೆನ್ನಾಗಿದೆ, ಪಬ್ಲಿಕ್ಗೆ ಮಾಡಿದ್ದಾರೆ, ಅದನ್ನ ಯೂಸ್ ಮಾಡಬೇಕಂತ ಇಲ್ಲ. ಅದರಲ್ಲಿ MC ಅಂತೆ, NV ಅಂತೆ, NPH ಅಂತೆ. ಅಪ್ಪ ನೋಡೆ ನನಗೊಂದ್ಸಲ ಬೇಜಾರಾಗ್ಬಿಡ್ತು. ಈ ಥರ ಎಲ್ಲ ಮಾಡಬಾರ್ದು, ತಪ್ಪು ಇದು. ಫ್ರೆಂಡ್ಸ್, ಇದಾದ ಮೇಲೆ ಇದ್ರ ಅಪೋಸಿಟ್ ಸೈಡಲ್ಲೇ ಬುದ್ಧ ಅವರು ಇದ್ದಾರಲ್ವ, ಅವರು ಕುತ್ಕೊಂಡಿರೋ ಥರ ಧ್ಯಾನ ಮಾಡ್ತಾ ಇರೋ ಥರ ಒಂದು ಸ್ಟ್ಯಾಚು ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್ಸ್. ಒಂದ್ಸಲ ಮಿಸ್ ಮಾಡಿದೆ ಈ ಪ್ಲೇಸಿಗೆ ಬನ್ನಿ, ನಿಮಗೂ ತುಂಬ ಖುಷಿಯಾಗುತ್ತೆ, ತುಂಬ ಪೀಸ್ಫುಲ್ಲಾಗಿದೆ ನೋಡಿ ಎಷ್ಟು ಚೆನ್ನಾಗಿ. ಹಾಗೆ ಕುವೆಂಪು ಅವರ ಕವಿತೆಗಳನ್ನು ಸಹ ಇಲ್ಲಿ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಅಶೋಕ ಸ್ತಂಭ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು.
ಫ್ರೆಂಡ್ಸ್, ಈ ಪ್ಲೇಸ್ ಅಂತೂ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಪ್ರೀವಿಯಸ್ಲಿ ಐ ಥಿಂಕ್ ಇಲ್ಲೆಲ್ಲ ನೀರು ಬಿಡ್ತಾಯಿದ್ರು ಅನ್ಸುತ್ತೆ. ನೋಡಿ, ಅಲ್ಲೆಲ್ಲ ನೀರು ಬಿಡೋಕ್ಕೆ ಪ್ಲೇಸ್ ಇದೆ. ಹಾಗೆ ಇದೇನೋ ಗೊತ್ತಿಲ್ಲ ನನಗೆ. ನಾನು ನನ್ನ ಮಗನಿಗೆ ಅದು ಡೈನೋಸರ್ ಅಂತ ಹೆದರಿಸ್ತೀನಿ. ಯಾವುದೋ ಒಂಥರದ ಹಾವು ಇರ್ಬೋದು, ಬಟ್ ಹಂಗೆ ಏನು ಅಂತ ಗೊತ್ತಿಲ್ಲ. ಏನು ಅಂತ ಗೊತ್ತಿದ್ದರೆ ಪ್ಲೀಸ್ ನೀವು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಫೋಟೋಸ್ ಎಲ್ಲ ತಗೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಈ ಪ್ಲೇಸು. ಫ್ರೆಂಡ್ಸ್, ಇದೊಂದು ಜೈನ್ ಪಾರ್ಕ್ ಆಗಿರುತ್ತೆ. ಫ್ರೆಂಡ್ಸ್, ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವ್ಲಾಗ್ನ ಕಳಿಸ್ಕೊಡಿ. ಫ್ರೆಂಡ್ಸ್, ಪ್ಲೀಸ್ ವಿಡಿಯೋನ ಫುಲ್ವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ.